ಪ್ರತಿ ಸಲ ರಾಗಿ ಸರಿ ಕೊಟ್ಟು ಬೇಜಾರಾಗ್ಬಿಟ್ಟಿದೆ ಅನ್ನೋರ್ಗೆ ವಿಡಿಯೋ. ನಾನಿಲ್ಲಿ 2 ಬೀನ್ಸ್, ಅರ್ಧದಲ್ಲಿ ಕಾಲು ಭಾಗ ಕ್ಯಾರೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ಮ್ಯಾಶ್ ಮಾಡಿರೋ ಬಟಾಣಿ. ನೀವು ಬೇಯಿಸಿ ಆದರೂ ಸ್ಮ್ಯಾಶ್ ಮಾಡ್ಕೊಬೋದು ಅಥವಾ ಸ್ಮ್ಯಾಶ್ ಮಾಡಿ ಆದರೂ ಬೇಯಿಸ್ಬೋದು. ನೆಕ್ಸ್ಟ್ ಒಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ ಹಾಕಿ 2 ಸ್ಪೂನ್ ರವೆ ಹಾಕಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ಲೇಮ್ ಆಫ್ ಮಾಡಿ ಕಾದಿರೋ ಪಾತ್ರೆಗೇನೆ 2 ಸ್ಪೂನ್ ರಾಗಿ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಅದೇ ಪಾತ್ರೆಗೆ ಸಣ್ಣದಾಗಿ ಏನೆಲ್ಲ ಹಚ್ಕೊಂಡಿರ್ತೀವಿ ಅದನ್ನೆಲ್ಲ ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆ ಮಾಡ್ಕೊಂಡಿದ ನಂತರ ತುಪ್ಪದಲ್ಲೆಲ್ಲ ಹುರ್ಕೊಳ್ಬೇಕು. ಹುರ್ಕೊಂಡಿದ ನಂತರ ಸ್ವಲ್ಪ ನೀರು ಹಾಕಿ ಪಿಂಚ್ ಆಫ್ ಸಾಲ್ಟ್ ಹಾಕಬೇಕು. ಪಿಂಚ್ ಆಫ್ ಸಾಲ್ಟ್ ಹಾಕಿ ಕುದಿ ಬರೋ ತನಕ ಅದನ್ನು ಬೇಯಿಸಬೇಕು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟ್ ಏನು ಹುರ್ಕೊಂಡಿರ್ತೀವಿ ಅದನ್ನು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಒಂದು ಪ್ಲೇಟ್ ಕವರ್ ಮಾಡಿ ಅದನ್ನು ಬೇಯಿಸ್ಕೊಳ್ಬೇಕು. ಮಕ್ಳಿಗೆ ರವೆ ಕೊಡೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಬೋನ್ ಹೆಲ್ತ್ ಆಗಿರ್ಬೋದು, ಮಸಲ್ ಗ್ರೋತ್ ಆಗಿರ್ಬೋದು ಅಥವಾ ಎನರ್ಜಿ ಬೂಸ್ಟರ್ ಆಗಿರ್ಬೋದು. ಆ್ಯಂಡ್ ರಾಗಿ ಇರೋದ್ರಿಂದ ಓವರ್ ಆಲ್ ಅವ್ರ ಗ್ರೋತ್ ಡೆವಲಪ್ಮೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು 10 ಮಂತ್ಸ್ ಪ್ಲಸ್ ಬೇಬೀಸ್ಗೆ ಕೊಡ್ಬೋದು. ನಾನಿಲ್ಲಿ 13 ಮಂತ್ಸ್ ಬೇಬಿಗೆ ಕೊಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ನೀವು 10 ಅಥವಾ 11 ಮಂತ್ಸ್ ಅಥವಾ 12 ಮಂತ್ಸ್ ಬೇಬಿ ಕೊಡ್ತಿದ್ದೀರಾ ಅಂತ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಮತ್ತಷ್ಟು ಬೇಬಿ ಫುಡ್ ರೆಸಿಪೀಸ್ಗೆ ನನ್ನ ಅಕೌಂಟ್ ಫಾಲೋ, ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.